ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಟೆರಕೋಟಾ ಜ್ಯುವೆಲರೀಸ್ ಏನು ಮಾಡಿದ್ದೆ ಅದನ್ನೆಲ್ಲ ನಾನು ಇವತ್ತು ಬೇಕ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಬೇಕ್ ಮಾಡಲಿಕ್ಕೆ ಎಷ್ಟು ಅವರ್ ತೊಗೊಂಡೆ, ನಾನು ಯಾವ ರೀತಿ ಬೇಕ್ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನೊಂದು ಮಿಸ್ಟೇಕನ್ನು ಮಾಡಿದ್ದೀನಿ. ನಿಮಗೆ ವಿಡಿಯೋ ಓಪನ್ ಮಾಡುವಾಗಲೇ ನಿಮಗೆ ಗೊತ್ತಾಗಿದೆ ಏನು ಅಂತ. ಮಿಸ್ಟೇಕ್ ಏನಪ್ಪ ಅಂತಂದರೆ, ನಾನು ಇದನ್ನು ಡ್ರೈ ಮಾಡಬೇಕಾದ್ರೆ ಕೆಲವೊಂದನ್ನು ಬಿಸಿಲಿಗೆ ಇಟ್ಟು ಡ್ರೈ ಮಾಡಿದೆ, ಕೆಲವೊಂದನ್ನು ಹಾಗೆ ಮನೆ ಒಳಗಡೆನೆ ಬಿಟ್ಟು ಡ್ರೈ ಮಾಡಿದ್ದೆ. ಬಟ್ ಏನಾಯಿತು ಅಂತಂದರೆ, ತುಂಬ ಬೇಜಾರಾಗ್ತಿದೆ. ಅಷ್ಟೆಲ್ಲ ನಾನು ಟೈಮ್ ತಗೊಂಡು ಇಷ್ಟೊಂದು ಜ್ಯುವೆಲರೀಸ್ನ ಮಾಡಿದೆ, ಬಟ್ ತುಂಬ ವೇಸ್ಟ್ ಮಾಡಿಕೊಂಡೆ. ಯಾಕೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ನಾನು ಬಿಸಿಲಲ್ಲಿ ಇಟ್ಟು ಡ್ರೈ ಮಾಡಿದ್ನಲ್ಲ, ಅವೆಲ್ಲ ನೀಟಾಗಿ ಯಾವುದೇ ಡ್ಯಾಮೇಜ್ ಇಲ್ಲದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಾನು ಏನು ಮನೆ ಒಳಗಡೆ ಇಟ್ಟು ನೆರಳಲ್ಲಿ ಡ್ರೈ ಮಾಡಿದ್ನೋ ಅದೆಲ್ಲ ನೋಡಿ ಈ ರೀತಿ ಆಗೋಯ್ತು. ನೋಡಿ ನೋಡಿ, ನೀವು ಯಾರು ಕೂಡ ಈ ಥರ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಆಲ್ಮೋಸ್ಟ್ ನಾವು ವರ್ಕಿಂಗ್ ವುಮೆನ್ಸ್ ಇರೋದರಿಂದ ನಮಗೆ ಆ ಟೈಮ್ ಸಿಗೋದಿಲ್ಲ. ಮಾರ್ನಿಂಗಿಂದ ಈವ್ನಿಂಗ್ ತನಕ ಅದನ್ನು ಡ್ರೈ ಮಾಡಿ ಇಟ್ಟು ಹೋಗಲಿಕ್ಕೂ ಆಗೋದಿಲ್ಲ. ಬಂದು ಡ್ರೈ ಮಾಡೋಣ ಅಂತಂದರೆ ಬಿಸಿಲಿರೋದಿಲ್ಲ. ಸೊ ಹಂಗಾಗಿ ಮನೇಲೇ ಇಟ್ಟು ಒಳಗಡೆನೇ ಇಟ್ಟು ಡ್ರೈ ಮಾಡ್ತೀವಿ. ಬಟ್ ಮಾಡಿರೋ ಶ್ರಮ ಎಲ್ಲ ಈ ರೀತಿ ವೇಸ್ಟ್ ಆಗಿಬಿಡುತ್ತೆ, ಮೆಟೀರಿಯಲ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಮಾಡಿರೋ ಅಂಥ ತಪ್ಪನ್ನು ನೀವು ಯಾರು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ಬಿಸಿಲಲ್ಲಿಟ್ಟೇ ಡ್ರೈ ಮಾಡಲಿಕ್ಕೆ ಪ್ರಯತ್ನಪಡಿ. ನೆರಳಲ್ಲಿಟ್ಟರೆ ಈ ರೀತಿ ನಾನು ಹೇಗೆ ವೇಸ್ಟ್ ಮಾಡಿಕೊಂಡೆ ಆ ಥರ ನಿಮಗೆ ಆಗುತ್ತೆ. ನೋಡಿ, ಇದೆಲ್ಲ ಇಯರಿಂಗ್ಸ್ ಸ್ಟಡ್ಗಳೆಲ್ಲ ಈ ರೀತಿ ಆಗಿದೆ. ತುಂಬ ಬೇಜಾರಾಯಿತು. ಬಟ್ ಮತ್ತೆ ಈ ತಪ್ಪು ರಿಪೀಟ್ ಆಗದೇ ಇರೋ ಥರ ನೋಡ್ಕೊಳ್ಳಿಕ್ಕೆ ನನಗೊಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಈ ರೀತಿ ಆಯಿತು ಅನ್ನೋದಕ್ಕೆ ಕಾರಣ ಅನ್ನೋದು ನನಗೆ ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ಈ ಥರ ಆಗದೇ ಇರಲಿ ಅಂತ ಆಗೋ ಥರ ನಾನು ಮಾಡ್ಕೊಳ್ಳಲ್ಲ. ಆದಷ್ಟು ಅದು ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅದನ್ನು ಬಿಸಿಲಲ್ಲೇ ಇಟ್ಟು ಡ್ರೈ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಎಷ್ಟು ಒಂದು 2 ಡೇಸ್ ಆದರೂ ನೀವೇನು ಮಾಡಿ ಬಿಸಿಲಲ್ಲಿಟ್ಟು ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ಆಗ ನೀಟಾಗಿ ಸೆಟ್ಟಾಗಿರುತ್ತೆ. ಆಗ ಬೇಕ್ ಮಾಡಿದಾಗ ಈ ರೀತಿ ನಮಗೆ ವೇಸ್ಟ್ ಆಗೋಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಒಳ್ಳೆ ಟಿಪ್ಸ್ಗಳನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಯಾರೂ ಈ ರೀತಿ ಮಾಡ್ಕೋಬೇಡಿ. ಥ್ಯಾಂಕ್ ಯು.